ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ನಾನು ಬೆಂಡೆಕಾಯಿ ಕಾಯಿ ರಸ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಸುಲಭ ಮತ್ತು ಬೇಗ ಆಗುತ್ತೆ. ಅರ್ಜೆಂಟಲ್ಲಿ ನೀವೇನಾದರೂ ಮಾಡಬೇಕಂದ್ರೆ ಈ ರೆಸಿಪಿ ಟ್ರೈ ಮಾಡ್ಬೋದು. ಈ ರೆಸಿಪಿಗೆ ಬೆಂಡೆಕಾಯಿ ಸಣ್ಣಗೆ ಕಟ್ ಮಾಡಿಕೊಂಡು ಅದನ್ನು ಎಣ್ಣೆ ಹಾಕಿ ಒಂಚೂರು ಚೆನ್ನಾಗಿ ಬೇಯೋವರೆಗೂ ಹುರ್ಕೊಂಡು ಅದಾದಮೇಲೆ ಇನ್ನೊಂದು ಬಾಣಲೆಯಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ, ಅದಾದಮೇಲೆ ಹಸಿರು ಮೆಣಸಿನ್ಕಾಯಿ ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಂಡು ಅದನ್ನು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಜೊತೆ ಹಾಕಿ ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು. ಅದಾದಮೇಲೆ ಸಾಸಿವೆ, ಕರಿಬೇವು ಒಗ್ಗರಣೆ ಕೊಟ್ಟು ಬೆಂಡೆಕಾಯಿ ಮತ್ತು ರುಬ್ಕೊಂಡಿರೋ ಮಿಶ್ರಣ, ಅದಾದಮೇಲೆ ಸ್ವಲ್ಪ ನೀರು ಸೇರಿಸ್ಕೊಂಡು ಕಡೆಯಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡಿದ್ರೆ ಬೆಂಡೆಕಾಯಿ ಕಾಯಿ ರಸ ರೆಡಿ ಆಗೋಗುತ್ತೆ. ಇದು ಬಹಳ ಸುಲಭವಾದ ಒಂದು ರೆಸಿಪಿನೇ ಆಗಿರ್ಬೋದು, ಆದರೆ ತುಂಬ ಜನ ಇದನ್ನು ಮಾಡೋದು ಮರ್ತು ಹೋಗ್ತಿದ್ದಾರೆ. ಈಗಿನ ಹೊಸ ರುಚಿನಲ್ಲಿ ಹಳೆಯ ಸಾಂಪ್ರದಾಯಿಕ ಕೆಲವು ಅಡುಗೆಗಳು ಎಲ್ಲೋ ಕಳೆದು ಹೋಗ್ತಿದ್ಯೇನೋ ಅಂತ ಅನಿಸುತ್ತೆ. ಹಾಗಾಗಿ ಆಗೊಮ್ಮೆ ಈಗೊಮ್ಮೆ ಈ ಥರ ಸಿಂಪಲ್ ಆಗಿ, ರುಚಿಯಾಗಿ ಮತ್ತು ಆರೋಗ್ಯಕರವಾಗಿರುವ ನಮ್ಮ ಕರ್ನಾಟಕದ ರೆಸಿಪಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ಮಾತ್ರ.